ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜನವರಿ 1 ಹೊಸ ವರ್ಷ ಆಗಿರೋದ್ರಿಂದ ಮತ್ತು ನಮ್ಮ ಚಿಕ್ಕವನ ಬರ್ಡೇನೂ ಅದೇ ದಿನ ಬಂದಿರೋದ್ರಿಂದ ನಾವು ಇವತ್ತು ಬೆಂಗಳೂರಿಂದ ಹಾಸನ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಚಿಕ್ಕವ್ಗೆ ಏನಾದರೂ ತೊಗೊಂಡು ಹೋಗ್ಬೇಕಲ್ಲ, ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಹಾಸನ್ಗೆ ಹೊರಡ್ತಾ ಇದ್ವಿ. ಚಿಕ್ಕವ್ವ ಗೊತ್ತಿರ್ಬೋದು, ರೆಸಾರ್ಟಲ್ಲಿ ಬಂದಾಗ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಚಿಕ್ಕವ್ವ ಮತ್ತು ನನ್ನ ಮಗಳು ಇಬ್ಬರು ರೆಸಾರ್ಟಿಂದ ಅಲ್ಲಿಗೆ ಹೊರಟೋಗ್ಬಿಟ್ರು. ಹಠ ಬಿದ್ದು ಹಾಸನ್ಗೆ ಹೋಗಿದ್ರು. ನನ್ನ ಮಗಳು ಆ್ಯಕ್ಚುಲಿ ಇವ್ರು ಹಿಂಸೆ ತಡಿಯೋಕ್ಕಾಗದೆ ಮನೆ ಬಿಟ್ಟು ಹೋಗಿರೋದು. ನಾನೊಂದು ಸ್ವಲ್ಪ ಮುದ್ದು ಜಾಸ್ತಿ ಮಾಡ್ತೀನಿ, ಆ ಮುದ್ದೆ ಅದಕ್ಕೊಂದು ಸ್ವಲ್ಪ ಕಷ್ಟ ಆಗೋಗಿದೆ. ಮುದ್ದು ಮಾಡಿ ಮುದ್ದು ಕೊಟ್ಟು ಹಿಂಸೆ ಕೊಟ್ಟು ಅವಳನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ. ಇವತ್ತು ನೋಡಬೇಕು. ಅದಕ್ಕೆ ಇವತ್ತು ಒಂದು ವಾರ ಆಗಿದೆ. ಈಗ ಬೆಂಗಳೂರಿಂದ ಹಾಸನ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂತ ಮೇಡಮ್ ಅವ್ರು ಹೇಳ್ತಾರೆ, ಇಲ್ಲ ನಾನೇ ಮಾತಾಡೋದು, ನನ್ನ ವೀಡಿಯೋ ಆಗುತ್ತೆ. ಅಂದರೆ ನಮ್ಮ ಚಿಕ್ಕವನ ಇವತ್ತು ಜನವರಿ 1 ನಮ್ಮ ಚಿಕ್ಕವನ ಬರ್ತ್ಡೇ ಇರೋದ್ರಿಂದ ಬರ್ತ್ಡೇಗೆ ಅಂತ ನಾವು ಹಾಸನ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕವನ ಊರು ಹಾಸನ್ನು, ಬಟ್ ನನ್ನೂರು ಕಲ್ಲಾರೆ. ನಮ್ಮ ಚಿಕ್ಕವ ಯಾವಾಗಲೂ ಕಲ್ಲರಲ್ಲೇ ಇರ್ತಾಳೆ. ಇವತ್ತು ಅವಳಕ್ಕಿಂತ ಫಸ್ಟ್ ನಾವೇ ಹೋಗ್ತೀವಿ, ಇವತ್ತು ಅವಳೇ ಬಂದಿರ್ತಾಳೆ. ನೋಡೋಣ ಬನ್ನಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗಿರುತ್ತೆ ಅಂತ. ಏನು ತುಂಬ ಜನ ಏನು ತುಂಬ ಗ್ರ್ಯಾಂಡಾಗಿ ಒಂದು ನಿಮಿಷ ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ. ನಮ್ಮ ಪಪ್ಪ ಅಮ್ಮ ಬರ್ತಾರೆ, ಇವರು ನಾನು ಮತ್ತು ನಮ್ಮ ಅಕ್ಕನ ಫ್ಯಾಮಿಲಿ, ಅವ್ರ ಅತ್ತೆ ಮಾವ, ನಮ್ಮ ಬಾವ, ಅಷ್ಟೇ. ಒಂದು 10 ಜನ ಅಷ್ಟೇ. ಮಾತಾಡೋದು ಬಿಟ್ಟರೆ ನೀನು ಸ್ಟಾಪ್ ಇಲ್ಲ, ನಾವು ಹೋಗ್ತಾನೆ ಇರ್ತಾರೆ. ಸರಿ ಬನ್ನಿ, ಕಬ್ನವರು ನಾವು ಬಂದು 5 ನಿಮಿಷ ಆಯ್ತು, ಇರಲಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೋ. ಈ ಕಬ್ನವ್ರು ಬಂದ್ರೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಈಗ ಹೋಗ್ತೀವಿ ಹಾಸನಕ್ಕೆ. ಮತ್ತೆ ಸಿಗೋಣ ಹಾಸನ ಚಿಕ್ಕವ್ವರ ಮನೇಲಿ. ಮತ್ತೆ ಈಗ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹಾಸನ್ಗೆ ಹೋಗ್ತೀವಿ. ಮತ್ತೆ ಸಿಗೋಣ ಚಿಕ್ಕವ್ವರ ಮನೇಲಿ. ಮತ್ತೆ ಸಿಗೋಣ ಹಾಸನಲ್ಲಿ ಚಿಕ್ಕವ್ವರ ಮನೇಲಿ. ನೋಡಿ ನಮ್ಮ ಹಾಸನ್ ಬಂದು ಯಾವ್ದು ಸ್ಟ್ಯಾಚು ಹಾಸನ್ದು ಇದೆ. ಯಾವ ಸ್ಟ್ಯಾಚು? ಹೇಮಾವತಿ ಸ್ಟ್ಯಾಚು. ಇದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೇಮಾವತಿ ಸ್ಟ್ಯಾಚು. ಹಾಸನ್ ರೀಚ್ ಅದು. ಇನ್ನು ನಮ್ಮ ಚಿಕ್ಕವನ ಮನೆ ಬಂತು. ನೋಡಿ ಎಲ್ಲಿ ನಮ್ಮ ಚಿಕ್ಕವ, ಎಲ್ಲಿ ಎಲ್ಲಿ ಚಿಕ್ಕಮ್ಮ? ನೋಡಿ ನಾನು ಹೀರೋ ಬಂದರೆ, ನಮ್ಮ ಹೀರೋ ನನ್ನ ಮಗಳು, ನಮ್ಮ ಡ್ಯಾಡಿ, ನಮ್ಮಮ್ಮ ಇವಾಗ ಬರ್ತಾ ಇದ್ದಾರೆ. ಕಾಲ್ಚನ ಜಲ್ಜಲ್ ನೆನೆಸ್ಕೊಂಡ್ ಬರ್ತಿದ್ದೀನಿ. ಹೊಸ ಕಾಲ್ಚನ. 15 ದಿನ ಆಯ್ತು. ಆಯ್ತು ನಾಚಿಕೆ ನನ್ನ ಮಗಳಿಗೆ. ಮಾತಾಡ್ಸು ಡ್ಯಾಡಿನ. ಅವರೇ ಮಾತಾಡಿಸ್ತಿಲ್ಲ ಅಂತ ಅವಳಿಗೆ ಮಗನ ಮಾತಾಡಿಸು ಡ್ಯಾಡಿನ. ಮಾತಾಡ್ಸಿ ಡ್ಯಾಡಿನ. ತುಂಬ ದಿನ ಆಗಿದ್ದಿಲ್ಲ ನಾಚಿಕೆ. ಮಾತಾಡ್ಸಿ. ನಾಚಿಕೆ ನಾಚಿಕೆ ಅಂತ ನೀನು ಮುದ್ದು ಮಾಡಿದ್ರೆ ನೀನು ಇಷ್ಟ ಇಲ್ಲ ಅಂತಿಲ್ಲ, ಅದಕ್ಕೆ ಡ್ಯಾಡಿ ಸುಮ್ಮನೆ ಕೂತಿರೋದು. ಹೋಗು ಡ್ಯಾಡಿ ಪಕ್ಕ ಹೋಗಿ ಕೂತ್ಕೊ. ನೀವೇ ಮಾತಾಡ್ಸ್ಬೇಕಂತೀರಿ. ಮಾತಾಡ್ಸಿ ಮಗಳು. ಹಂಗೆ ಎತ್ಕೊಬಿಡಿ, ಅವಳಿಗೆ ಇಷ್ಟ ಇಲ್ಲ ಅಲ್ವಾ ಮಗಳು? ನೀನು ಮಾತಾಡ್ಸ್ಲಿಲ್ಲ ಅಂದ್ರೆ ಮತ್ತೆ ಕೈ ಬಿಡ್ತಾರೆ. ನೋಡಿ 10 ದಿನ ಆಯ್ತು ನಮ್ಮ ಮಗಳೇ ನೋಡಿ ಬಿತ್ತು. ಯಾರದು? ನಾನೇನು ಅಂದರೆ ಬಡವ ರಾಸ್ಕಲ್. ನೀವು ಹೋಗಿದ್ರೆ ನಾವು ಹೋಗಿದ್ವಿ. ಯಾವಾಗ ನೋಡಿ ನಮ್ಮ ಚಿಕ್ಕವನ ಬರ್ತಡೆಗೆ ಚಿಕ್ಕವನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವನು ನಮ್ಮ ಬಾವನ ಮಗ ಅಲ್ವಾ ಮನೆ, ನಮ್ಮ ಚೋಟು ಫ್ರೆಂಡ್. ಇದು ನನ್ನ ಮಗಳು, ಇದು ನಮ್ಮಮ್ಮ, ಇದು ನಮ್ಮ ದೊಡ್ಡಕ್ಕನ ಮಗಳು, ಅಂದರೆ ನಮ್ಮ ಅಮ್ಮನ ಅಕ್ಕನ ಮೊಮ್ಮಗಳು ಚಂದು ಅಂತ. ಸ್ವಲ್ಪ ನಾಚಿಕೆ ಇದು ನಮ್ಮ ಚಂದುಗೆ. ಇದು ನಮ್ಮ ದೊಡ್ಡಮ್ಮನ ಮಗಳದು ಮಗ, ಅದೇ ಚಂದು ಇಲ್ವಾ, ಚಂದು ತಮ್ಮ ನಂದು ಅಂತ. ಎಲ್ರಿಗೂ ಇದು ಮಾಡು, ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಬೇಕು. ಎಲ್ಲರಿಗೂ ಹೇಳ್ಬೇಕು, ಅವರೆಲ್ಲ ನೀವು ವಿಶ್ ಮಾಡಿದಾರಲ್ಲ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅನ್ನ. ಇಲ್ಲಿ ನೋಡ್ಕೊಂಡು ಹೇಳು, ನೀನು ಆಮೇಲೆ ಟಿವಿಗೆ ಹೇಳ್ದೆ ಅನ್ಕೊಂತಾರೆ. ಜೋರಾಗಿ ಹೇಳ್ಬೇಕು, ಕೇಳಿಸ್ತಾ
ನಮ್ಮದು ಚಿಕ್ಕವನಿಗೆ ಫೋಟೋಶೂಟ್ ನಡೀತಾ ಇದೆ. ಚಳಿ ಇರ್ತಿದ್ದೀವಾ ಚಿಕ್ಕವ? ಇಲ್ಲಿ ನೋಡವ, ಈಗ ನಿಮಿಷ ನಿಂತ್ಕೊಳ್ಳೋ, ಒಂದು ನಿಮಿಷ ಲಾಸ್ಟ್ ಫೋಟೋ. ಇದು ಪ್ಲೇ ಕೇಕ್, ಇದು ಅಜ್ಜಿಯವರಿಗೆ. ಹತ್ತಿದ್ರ ಮೇಲೆ ಎಂತ ಏನು ಮಗಳೇ ಅದು? ಕ್ರೌನ್, ಪ್ರಿನ್ಸೆಸ್ ಕ್ರೌನ್, ಕಿರೀಟ. Happy birthday to you. Happy birthday to you. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಸರ್ಬೇಕು ಕಚ್ಚಮ್ಮ. ಈಗ ಮಲ್ಲು ಹೋಗ್ತಿಗೆ ನೋಡಿ ಇಬ್ರು ಇಲ್ಲಿ ನೋಡತ್ತೆ. ಸಾಕದಕ್ಕೆ ಚೂರು ಸ್ವಲ್ಪ ಚಿಕ್ಕವ. ಹಾಗೆ ಇಲ್ಲ 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 ಸಾಕು. ಮಲ್ಲು ನಿಂಗೆ ಕ್ರೀಮ್ ಕೇಕ್ ಎಲ್ಲ ಕೊಡಲಮ್ಮ. ಅಕ್ಕ ಬಾಯ್. ಚೆನ್ನಾಗಿದೆ. ಎಲ್ಲರೂ ಇಂಟರ್ನೆಟಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ಬೇಕು. ಎಲ್ಲರಿಗೂ ರೆಸ್ಪಾನ್ಸ್ ಮಾಡ ಅವ್ರು ಇಲ್ಲಿ ನೋಡ್ಕೊಂಡು ಹೇಳಿ. ಇಲ್ಲ ಹೇಳಿ, ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ. ಜೋರಾಗಿ ಹೇಳ್ಬೇಕು. ಕಾವ್ಯ ಅವರು ನಿಮಗೆ ಮದುವೆ ಆದಾಗಲ್ವಾ ಪೂಜಾ ಈ ಗಿಫ್ಟ್ ಕೊಟ್ಟಿದ್ದು? ಕಾವ್ಯ ಹಾಂ, ಇದೇ ಟೆಡ್ಡಿ ಬೇರು. ಅವ್ರು ಎಷ್ಟು ಟಾರ್ಚರ್ ಅಂದರೆ, ಒಬ್ಬ ಗಿಫ್ಟ್ ಕೊಟ್ಬಿಟ್ಟು ಟಾರ್ಚರ್ ಮಾಡೋದು ಅಂದರೆ, ಯಾವ್ದಾದ್ರು ಏನಾದ್ರು ದ್ವೇಷ ಇತ್ತು ಅಂದರೆ ಈ ಥರ ಗಿಫ್ಟ್ ಕೊಡ್ಬೇಕು. ಎಷ್ಟು ವರ್ಷ ಆಯ್ತು ಮದುವೆಗೆ ಕಾವ್ಯ? 11 years. 11 ವರ್ಷದಿಂದ ಈ ಗೊಂಬೆ ಸಾಕ್ತಾ ಇದಾರಲ್ಲ ನೀವು. 11 ವರ್ಷದಿಂದ ಸಾಕವ್ರಲ್ಲ. ಅವ್ರತ್ತ ಸಾಧನೆ ಕಾವ್ಯ ಅವ್ರದ್ದು ಇನ್ಯಾರ್ದು ಇಲ್ಲ. 11 ವರ್ಷದಿಂದ ನೋಡಿ ಹಿಂಗೆ ಒಂದು ಜಾಗ ಒಂದು ದೊಡ್ಡ ಟೆಡ್ಡಿ ಬೇರ್ ಇದು. ಇದಕ್ಕೆ ಆದ್ರೆ ಎಷ್ಟಿಲ್ವಲ್ಲ, ಸಾಯೋವರೆಗೆ ಎಸೆಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಂತ ಗಿಫ್ಟ್ ಇದೊಂದು. ಹಾಂ ನೋಡಿ,
ಎಲ್ಲರೂ ನಮ್ಮ ಚಿಕ್ಕವನ ಬರ್ತ್ಡೇಗೆ ಎಲ್ಲರೂ ವಿಶೇಷ ಹೇಳಿದ್ದೀರಾ. ತುಂಬ ಕಮೆಂಟ್ಸ್ ಹಾಕಿದ್ದೀರಾ. ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅವ್ರು ಹೇಳಬೇಕು ಅವರು ಮಮ್ಮಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚಿಕ್ಕವ್ಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲೆಲ್ಲ ಅವಳು ಕಾನ್ಸಂಟ್ರೇಷನ್ ಚಿಕ್ಕವನು ಎಲ್ಲಿದೆ ಥಿಂಗ್ಸ್ ಎಲ್ಲೋದು ಒಂದು ಮಿಸ್ ಆಗ್ತಾ ಇದ್ದಾವ. ಎಲ್ಲ ಕಿಚನ್ ಸೆಟ್ ಒಂದು ಕಡೆ ಅವಳು ಮೇಕಪ್ ನನ್ನ ನಮ್ಮ ಮಗಳು ಹಾಕೊಂಡಿರೋದು ಗೊತ್ತಾಗ್ದಂಗೆ. ಇಲ್ಲ ಇಲ್ಲ ಏನಿಲ್ಲ. ಈಗ ನಮ್ಮ ಅಕ್ಕ ಏನೇನು ಅಡುಗೆ ಮಾಡಿದ್ದಾಳೆ ಅಂತ ನೋಡೋಣ. ಇದು ಕಡುಬು, ಇದು ಮಟನ್ ಬಿರಿಯಾನಿ, ಇದು ಚಿಕನ್ ಫ್ರೈ, ಬೇಬಿ ಕಾರ್ನ್ ಮಂಚೂರಿ ಇದೆ, ಮತ್ತು ಚಿಕನ್ ಚಾಪ್ಸ್, ಪರೋಟ ಫ್ರಿಜ್ಜಲ್ಲಿದೆ, ಪನ್ನೀರ್ ಶಾವಿಗೆ ಬಿರಿಯಾನಿ, ವೆಜ್, ವೈಟ್. ಈಗ ಲೇಡೀಸ್ ಎಲ್ಲ ಕುಕಿಂಗ್ದನ್ನ ತೋರಿಸಿದ್ರು ಏನಿದೆ ಅಂತ. ಈಗ ಜೆಂಟ್ಸ್ ಎಲ್ಲ ತೋರಿಸ್ತಾ ಇದೀವಿ ನೋಡಿ. ನಮ್ಮದು ಇದು ಜ್ಯೂಸ್ ಇದು. ಯಾರು ಸೂಪರ್ ಟ್ಯಾಕಲ್ ಚಿಕ್ಕವನ ಬರ್ತ್ಡೇ ಮತ್ತು ಹೊಸ ವರ್ಷ ಒಂದೇ ದಿನ ಬಂದಿರೋದ್ರಿಂದ ಎರಡನ್ನೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದಾಗಾಯಿತು. ಚಿಕ್ಕವನ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಇತ್ತು ನೋಡಿದ್ರಲ್ಲ. ಇಲ್ಲಿಗೆ ನಮ್ಮ ಚಿಕ್ಕವನ ಬರ್ತ್ಡೇ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಮಾಡಿ ಮಕ್ಕಳ. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.